ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾವು SUCI ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿ ಸಲದಂತೆ ಬಳ್ಳಾರಿಯಲ್ಲಿ ಕೂಡ ಈ ಸಲ ನಮ್ಮ ಅಭ್ಯರ್ಥಿಯನ್ನು ನಾವು ಇಲ್ಲಿ ನಿಯೋಜಿಸ್ತಾ ಇದ್ದೀವಿ. ಒಂದು ಪ್ರಮುಖವಾಗಿ SUCI ಕಮ್ಯುನಿಸ್ಟ್ ಪಕ್ಷ ಯಾಕೆ ಈ ಒಂದು ಚುನಾವಣೆಯಲ್ಲಿ ಈ ರೀತಿ ಸ್ಪರ್ಧೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದೆರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಕೇಂದ್ರದಲ್ಲಿ 2014ರಲ್ಲಿ BJP ನೇತೃತ್ವದಲ್ಲಿ ಏನು ಸರ್ಕಾರ ಅಧಿಕಾರಕ್ಕೆ ಬಂತು, ಆ ಬರೋದಕ್ಕಿಂತ ಮುಂಚೆ 2014ರ ಚುನಾವಣೆಯಲ್ಲಿ BJP ಧ್ವನಿ ಎತ್ತಿದ್ದೇ ಹಲವಾರು ಜನರ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತು. ಆದರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 10 ವರ್ಷ ಆಯಿತು, 2014ರಿಂದ ಇಲ್ಲಿವರೆಗೆ ಅವ್ರದ್ದೇ ಅಧಿಕಾರ ಇತ್ತು. ಆದರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ರೀತಿಯ ಒಂದು ಜನರ ಸಮಸ್ಯೆಗಳ ಬಗ್ಗೆ ವಿಮುಖ ಆಗಿರ್ತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಬೋದು. ಈಗ ಅದರ ನಂತರ ಆಗಿರ್ತಕ್ಕಂಥ 2019ರ ಚುನಾವಣೆ ಇರ್ಬೋದು, ಈಗಿನ ಒಂದು 2024ರ ಚುನಾವಣೆ ಇರ್ಬೋದು, ಈಗ ಅದಕ್ಕೆ ಜನರ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಆದ್ಯತೆಯಾಗಿ ಉಳಿದಿಲ್ಲ. ಅದು ಮಾತಾಡ್ತಾ ಇರುವಂಥದ್ದೇ ಒಂದು ಭಾವನಾತ್ಮಕ ವಿಷಯಗಳನ್ನು, ಮಂದಿರ ಮಸೀದಿ ವಿಷಯ ಇರ್ಬೋದು, ಹಿಂದೂ ಮುಸ್ಲಿಂ ಕೋಮು ಸಮಸ್ಯೆಗಳ ಬಗ್ಗೆ ಇರ್ಬೋದು, ಈ ಥರ ಭಾವನಾತ್ಮಕ ವಿಷಯಗಳನ್ನ ಎತ್ತುತ್ತಾ ಜನರ ದಿಕ್ಕನ್ನು ಬೇರೆ ಕಡೆ ತಳ್ತಾ ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಯೋಚನೆ ಮಾಡ್ತಾ ಇದೆ. ಇದೇನು ತೋರಿಸ್ಕೊಡ್ತದೆ, ಇದೇನು 2014ರಲ್ಲಿ ಅವ್ರಿಗೆ ಹೇಳ್ತಾ ಇದ್ರು, ಅವರಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ, ಬದಲಿಗೆ ಅವರೇನು ಒಂದು ಕಾರ್ಪೊರೇಟ್ ದಣಿಗಳ ಪಾದ ಸೇವೆ ಮಾಡಲಿಕ್ಕೆ ಅಧಿಕಾರನ ವಹಿಸ್ಕೊಂಡ್ರು. ನಮಗೆ ಸ್ಪಷ್ಟವಾಗಿ ಆನಂತರ ಗೊತ್ತಾಗಿದೆ ಯಾವ ರೀತಿ ಅಂಬಾನಿ ಅದಾನಿಗಳ ಸೇವೆನ ಈ ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ ಅಂತ ಅನ್ನೋದು ಅದು ಸ್ಪಷ್ಟವಾಗಿ ಗೋಚರ ಆಗಿದೆ. ಅದು ಅವರ ಹಿಡನ್ ಅಜೆಂಡಾ ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಬರುವ ಘೋಷಣೆಗಳನ್ನು ಭಾಳ ವಿಶೇಷವಾದ ಘೋಷಣೆಗಳನ್ನು 2019ರಲ್ಲಿ ಕೂಡ ಎತ್ತಿದ್ರು. ನಾ ಕಾವುಂಗ ನಾ ಕಾನೇ ದುಂಗ ಅಂತೇಳಿ ಹೇಳಿದರು. ಆದರೆ ನಮಗೆ ಇತ್ತೀಚೆಗೆ ಬಯಲಾಗಿರ್ತಕ್ಕಂತಹ ಏನು ಎಲೆಕ್ಟೋರಲ್ ಬಾಂಡ್ ಹಗರಣ ಏನಾಯಿತು ಅದನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಲವಾರು ಲಕ್ಷ ಕೋಟಿಗಳನ್ನು ಯಾವ ರೀತಿಯಾಗಿ ಇಂಡೈರೆಕ್ಟಾಗಿ ಹಿಂಬಾಗಿಲಿನ ಮೂಲಕ ಲೂಟಿ ಹೊಡೆದು ಅದು ED ಮತ್ತು ಇನ್ಕಮ್ ಟ್ಯಾಕ್ಸು CBIನ ಬಳಸಿಕೊಂಡು ಯಾವ ರೀತಿ ಅವ್ರನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಒಂದು ಇಂಡೈರೆಕ್ಟಾಗಿ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಮೂಲಕ ಜೊತೆಗೆ ಈ ಅಂಬಾನಿ ಅದಾನಿಗಳ ಕಟಾಕ್ಷನ ಕೂಡ ಇಟ್ಕೊಂಡ್ಬಿಟ್ಟು ಈ ಒಂದು ಭಾರತ ದೇಶನ ಸಂಪೂರ್ಣವಾಗಿ ಖಾಸಗೀಕರಣ ಮತ್ತು ಕಾರ್ಪೊರೇಟೀಕರಣ ಮಾಡಲಿಕ್ಕೆ ಹೊರಟಿರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ SUCI ಕಮ್ಯುನಿಸ್ಟ್ ಪಕ್ಷ ನಿಮಗೆ ಗೊತ್ತಿದೆ, ಮೊದಲಿನಿಂದ ಹಲವಾರು ಜನರ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮ್ಮ ಸಂಘಟನೆಯಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಇದ್ರ ಧ್ವನಿನ ನಾವು ಎಲ್ಲ ಕಡೆ ತೊಗೊಂಡು ಹೋಗಬೇಕು, ಸರ್ಕಾರದ ಕಿವಿಗೆ ಮುಟ್ಟಿಸ್ಬೇಕು, ಜನರ ಒಂದು ಹೋರಾಟಗಳನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮ ಹೋರಾಟಗಳನ್ನು ಬೆಳೆಸಿರೋದು ತಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಅಂತಹ ಒಂದು ಹೋರಾಟ ಪರ ಒಂದು ಪಕ್ಷ SUCI ಕಮ್ಯುನಿಸ್ಟ್ ಪಕ್ಷ ಚುನಾವಣೆ ಬಂದಾಗ ಕೂಡ ಸುಮ್ಮನೆ ಕೂಡಬಾರ್ದು. ಈ ಚುನಾವಣೆಯಲ್ಲಿ ಆದ್ಯತೆ ಈ ಒಂದು ಭಾವನಾತ್ಮಕ ವಿಷಯದ ಬದಲಿಗೆ ಜನಪರ ಒಂದು ಬೇಡಿಕೆಗಳು ಆದ್ಯತೆ ಆಗಬೇಕು, ಅದು ಚರ್ಚೆಗೆ ಒಳಪಡಬೇಕು. ಆ ಮೂಲಕ ಜನರ ಒತ್ತಾಯ ಒಂದು ಈ ಯಾವ ರಾಜಕೀಯ ಪಕ್ಷಗಳು ಬೇಳೆ ಬೇಯಿಸ್ಕೊಳ್ಳತಕ್ಕಂಥ ರಾಜಕೀಯ ಪಕ್ಷಗಳ ಕಿವಿಗೆ ಬಿದ್ದು ಅವರಿಗೆ ಕಮಿಟ್ಮೆಂಟ್ ಆದರೂ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಚುನಾವಣೆಯಲ್ಲಿ ಭಾಳ ಒಂದು ಹಲವಾರು ಕಡೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಎಲ್ಲ ಜನರುಗಳ ಪ್ರೋತ್ಸಾಹದಿಂದನೇ ಕೆಲವು ರಾಜ್ಯಗಳಲ್ಲಿ ಆರಂಭ ಆಗಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು SUCI ಕಮ್ಯುನಿಸ್ಟ್ ಪಕ್ಷ ಇವತ್ತು ಸುಮಾರು 19 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಇಡೀ ದೇಶದಾದ್ಯಂತ 151 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿನ ಈ ಸಲ ಈ 2024ರ ಚುನಾವಣೆಯಲ್ಲಿ ಅದು ಹಾಕ್ತಾ ಇದೆ. ನಿಮ್ಗೆ ಗೊತ್ತಿದೆ ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ 19 ಕ್ಷೇತ್ರಗಳಲ್ಲಿ SUCI ಕಮ್ಯುನಿಸ್ಟ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ನೇಮಿಸಿದೆ. ಅದೇ ರೀತಿ ಬಳ್ಳಾರಿಯಲ್ಲಿ SUCI ಕಮ್ಯುನಿಸ್ಟ್ ಪಕ್ಷದಿಂದ ದೇವದಾಸ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ.
ನಿಮ್ಗೆ ಗೊತ್ತಿದೆ, ದೇವದಾಸ್ ಅವರು ಹಲವಾರು ಜನಪರ ಚಳವಳಿಯಲ್ಲಿ ತಮ್ಮ ವಿದ್ಯಾರ್ಥಿ ದೆಸೆಯಿಂದ ಹೋರಾಟಗಳನ್ನು ಮಾಡ್ತಾ ಅವರು ರೈತ ಸಂಘಟನೆ ಇರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ಯುವಜನ ಸಂಘಟನೆ ಇರ್ಬೋದು, ಈ ರೀತಿ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಹೋರಾಟಗಳನ್ನು ಮಾಡ್ತಾ ಅವರು ಇಲ್ಲಿ ನಮ್ಮ SUCI ಕಮ್ಯುನಿಸ್ಟ್ ಪಕ್ಷದಲ್ಲಿ ಸಕ್ರಿಯ ಆಗಿರ್ತಕ್ಕಂಥವ್ರು. ಅವರು ಜನರ ಒಂದು ಧ್ವನಿನ ಇವತ್ತು ಪಾರ್ಲಿಮೆಂಟ್ವರೆಗೂ ತೊಗೊಂಡು ಹೋಗಲಿಕ್ಕೆ ಅವರು ತುಂಬ ಶಕ್ತರಾಗಿದ್ದಾರೆ. ಹಾಗೂ ಈ ಒಂದು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋದ್ರ ಮೂಲಕ ಜನ ಸಮಸ್ಯೆಗಳನ್ನು ಮುಂಚೂಣಿಗೆ ತರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ SUCI ಕಮ್ಯುನಿಸ್ಟ್ ಪಕ್ಷ ಈ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದೆ. ಇದಕ್ಕೆ ನಾವು ಬಳ್ಳಾರಿ ಜನತೆ ಹಾಗೆ ಮಾಧ್ಯಮ ಮಿತ್ರರು ಎಲ್ಲರಲ್ಲೂ ಕೂಡ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜನಗಳ ಜ್ವಲಂತ ಸಮಸ್ಯೆಗಳು ತಗೊಂಡು ನಾವು ಹೋರಾಟ ಬೆಳೆಸ್ತಾನೇ ಇದ್ದೀವಿ. ಈ ಎಲೆಕ್ಷನ್ ಕೂಡ ಒಂದು ಹೋರಾಟ ಅಂತಲೇ ತಗೊಂಡಿದ್ವಿ ನಾವು. ಇವಾಗ ನಮ್ಮ ಪಕ್ಷದಿಂದ ಇವತ್ತು ಎಲ್ಲ ಕಡೆ ಜನ ಚಳುವಳಿಯನ್ನು ಬೆಳೀತಾ ಇದೆ. ಈ ಹೋರಾಟದ ಧ್ವನಿ ಇವತ್ತು ಪಾರ್ಲಿಮೆಂಟಲ್ಲಿ ಮೊಳಗೋದಕ್ಕೆ, ಒಂದು ಶಕ್ತಿಯಾಗಿ ಹೋರಾಟದ ಶಕ್ತಿಯಾಗಿ ಹೊರಹೊಂಬೋದಕ್ಕೆ ಈ ಒಂದು ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಎಲ್ಲ ಬಳ್ಳಾರಿ ಜನತೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜನಗಳ ಜೊತೆ ಇರ್ತಕ್ಕಂಥ SUCI ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಸಹ ಬೆಂಬಲಿಸಬೇಕು, SUCI ಪಕ್ಷಕ್ಕೆ ವೋಟ್ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಬಳ್ಳಾರಿ ಜನತೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಇವತ್ತು ರೈತರು, ಕಾರ್ಮಿಕರು, ವಿದ್ಯಾರ್ಥಿ, ಯುವಜನರು ಹಲವಾರು ಇವತ್ತು ಜನಗಳು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ ನಾವು ಇವತ್ತು ಯಾವ ಥರ ಇವತ್ತು ಕುಡಿಯ ನೀರು ಸಮಸ್ಯೆ ಆಗಿರ್ಬೋದು, ರಿಂಗ್ ರೋಡ್ ಆಗಿರ್ಬೋದು, ಗಣಿ ಬಾಧಿತ ಇವತ್ತು ಪ್ರದೇಶಗಳಾಗಿರ್ತಕ್ಕಂಥ KMRC ಹಣ ಆಗಿರ್ಬೋದು, ಸರಿಯಾದ ಇವತ್ತು ಹಣ ಬಳಕೆ ಆಗದೇ ಇವತ್ತು ದುರ್ಬಳಕೆ ಆಗ್ತಾರೆ. ಇವತ್ತು ಸಹ ಆ ಹಣನ ಸರಿಯಾಗಿ ಉಪಯೋಗ ಮಾಡ್ಬೇಕಂತೇಳಿ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ.